ನಾನು ಆ ನೂತನ ಮದುವೆ ಆದರೆ ಹೇಗಿರ್ತೀನೋ ಅಂತ ಅನ್ಕೊಂಡಿದ್ನೋ ಹಂಗೇನೆ ನಾನು ವಿಶ್ವನ್ ಮದುವೆ ಆದಾಗಿಂದಲೂ ಮದುವೆ ಆದ್ರೂ ಹಂಗೆ ಇದ್ದೀನಿ. ನನಗೇನು ಯಾವುದೇ ರೀತಿ ಏನು ತೊಂದರೆ ಇಲ್ಲ, ಒಂಥರ ನೆಮ್ಮದಿಯಾಗಿದ್ದೀನಪ್ಪ. ಒಂಥರ ನೆಮ್ಮದಿ ಜೀವನ ಸಿಕ್ಬಿಟ್ಟೈತೆ ನನಗೆ. ಅಯ್ಯೋ ನಮ್ಮ ಅಕ್ಕಂದೇನೆ. ನಾನೇ ಇವಾಗ ಟಾಪಲ್ಲಿರೋದು ಅಂತಂದರೆ ನಾನೇ ಚೆನ್ನಾಗಿರೋದು. ಇವಾಗ ನಮ್ಮ ಮಾಮ ದುಡಿತೈತೆ, ಎಲ್ಲರೂ ದುಡಿತಾರೆ ನಮ್ಮ ಮನೇಲಿ. ಏನಕ್ಕೂ ಇವಾಗ ನಮ್ಮ ಮನೇಲಿ ತಿನ್ನೋಕ್ಕಾಗಲಿ ಅಂಗಡಿಗೆ ಏನು ಬೇಕಾದಂತ ತಿನ್ಬೋದು. ಕುರ್ಕುರೆ ಆಗಲೇಳು, ಚಾಕ್ಲೇಟು, ಬಿಸ್ಕೆಟು ಎಲ್ಲ ಎಷ್ಟೊಂದು ಐತೆ ನಮ್ಮ ಮನೇಲಿ. ಯಾವುದಕ್ಕೇನು ಕಡಿಮೆ ಇಲ್ಲ. ಅಷ್ಟು ಚೆನ್ನಾಗೈತೆ ಅಂತದ್ರಾಗೆ ನನಗೇನೇನೇನು ಕಡಿಮೆ ಇಲ್ಲ. ಹಂಗೆ ತಿನ್ಕೊಂಡು ಚೆನ್ನಾಗಿರ್ತೀನಿ. ನಮ್ಮ ಅಕ್ಕ ಅನ್ನೋದಕ್ಕಿನ್ನ ನಮ್ಮ ಸ್ವಾತಿ ಅಂತ ಹೇಳ್ತೀನಿ. ನಮ್ಮ ಸ್ವಾತಿಗಿಂತ ನಾನೇ ಚೆನ್ನಾಗಿರೋದು. ಏನು ಬೇಕು ಹೇಳಮ್ಮ ಮಗಳೇ, ನಿನ್ಗಿಂಥದ್ದು ಮಾಡಿಕೊ ಅಂತ ಹೇಳು, ಅಂಥದ್ದೇ ಮಾಡಿಕ್ತೀನಿ. ಏನೋ ಮಾಡಮ್ಮ, ನಿನ್ನ ಕೈಯಾರೆ ಏನು ಕೊಟ್ರು ಏನು ಮಾಡಿಕ್ಕಿದ್ರು ನನಗೆ ಈ ಅಮೃತ ಇದ್ದಂಗೆ. ನಿಂಗೆ ಗೊಜ್ಜು ಮುದ್ದೆ ಮಾಡಿಕಮ್ಮ ಉಂಡೋಗ್ತೀನಿ, ಇಂಥದ್ದೇ ಮಾಡಿಕಮ್ಮ ಅಂತ ನಾನು ಕೇಳಲ್ಲ. ಹಾಲೆ ಕೇಳಿ ಅನ್ಬೋಸಿ, ಹಾಲೆ ತುಂಬ ಕಷ್ಟ ಅನ್ಬೋಸಿದಿ ಕಣಮ್ಮ. ಇವಾಗ ಅಂತ ಇದ್ರಾಗಿಲ್ಲ, ನನಗಿಂಥದ್ದೇ ಊಟ ಬೇಕು, ನನಗಿದೇ ಮಾಡಿಕು ಅಂತ ಹೇಳಿ ಕೇಳೋಕ್ಕಾಗಲ್ಲ ಕಣಮ್ಮ ನಾನು. ಓ ನೋಡಿದೆ, ಅಯ್ಯೋ ದೇವ್ರೆ, ನಮ್ಮ ಅಮ್ಮಯ್ಯ ಇವಳನ್ನ ಈ ಸ್ವಾತಿನ ಕರ್ಕೊಂಡು ಬರ್ತಾ ಆಯ್ತಾ? ಅಬ್ಬಾ 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 ಅಬ್ಬಾ. ಅಲ್ಲ ಇವಮ್ಮನ ನೋಡು. ಅಲ್ಲ ನಮ್ಮ ಸ್ವಾತಿನ ಯಾಕೆ ಕರ್ಕೊಂಡು ಹೋಗ್ತೈತೆ? ಅಲ್ಲ ನನಗೆ ಇಷ್ಟ ಆಗಿರೋದಂದರೆ ಚಿಕನ್ ಸಾಂಬಾರು ಮತ್ತು ಏನಾದ್ರೂ ಸಬ್ಬಕ್ಕಿ ಪಾಯಸ ಈ ಥರ ತಿಂತೀಯ, ಅದಕ್ಕೆ ಏನು ಮಾಡ್ಕೊಡೋಣ ಅಂತ ನಾನು ಸಬ್ಬಕ್ಕಿ ಪಾಯಸ ಮಾಡೋಣ, ಏನು ಚಿಕನ್ ಮಾಡೋಣ ಅಂತ. ಯಾವುದಾದ್ರೂ ಮಾಡಮ್ಮ, ಅವೆರಡರಾಗೆ ಸಬ್ಬಕ್ಕಿ ಪಾಯಸನಾದ್ರೂ ಮಾಡು, ಚಿಕನ್ ಆದ್ರೂ ಮಾಡು. ಸಬ್ಬಕ್ಕಿ ಪಾಯಸನೇ ಮಾಡಮ್ಮ. ಚಿಕನ್ ಅಂತಂದರೆ ಇವಾಗ ಹೋಗ್ಬೇಕು ತರಬೇಕು, ಸುಮ್ಮನೆ ಏನಕ್ಕತ್ಲ ರಿಸ್ಕ್ ಆಗುತ್ತೆ. ಸಬ್ಬಕ್ಕಿ ಪಾಯಸ ಮಾಡು. ಸರಿ ಆಯ್ತು ಹೇಳು, ಅದನ್ನೇ ಮಾಡ್ತೀನಿ. ಇನ್ನೊಂದು ದಿವಸ ಬರುವಂತೆ ನಿಮ್ಮ ಮಾಮನ ಕರ್ಕೊಂಡು ಬಾ. ಇನ್ನೊಂದು ದಿವಸ ಚಿಕನ್ ಏನಾದರೂ ಮಾಡೋಕ್ಕಾಗತ್ತೆ, ನಡಿ ಹೋಗೋಣ. ಅಲ್ಲ ನೋಡು, ಮಾತಾಡ್ಸಲ್ಲಮ್ಮಂಗಿತ್ತು. ಏನೇ ಅಂದ್ರೂ ಎಂಥದ್ದೇ ಬಂದ್ರೂ ನಾನು ಅವಳನ್ನ ಮಾತ್ರ ಕರೆಯಲ್ಲಪ್ಪ. ಹಂಗೆ ಹಿಂಗೆ ನಾನು ಸತ್ರು ಕರೆಯಲ್ಲ. ಅಲ್ಲೇ ನಮ್ಮ ಪಾಲಿಗೆ ಸತ್ತವಳೆ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿ ಬೊಗಳ್ತಿದ್ದು. ಇವಾಗ ನೋಡು ಕರ್ಕೊಂಬಂದಿರೋದ. ಅಬ್ಬಾ ಅಬ್ಬಾ ಅಬ್ಬಾ. ಅಲ್ಲ ನನಗಿಲ್ಲದ್ದು ಇವಳನ್ನ ಅಲ್ಲ, ನಾನಿನ್ನೂ ಚೆನ್ನಾಗಿದ್ದೀನಿ, ಮನೆ ಕಡೆಗೆ ಚೆನ್ನಾಗಿರೋ ಅಂಥವ್ರನ್ನ ಮದುವೆ ಆಗಿದ್ದೀನಿ. ಇವಳು ನೋಡಿದ್ರೆ ಅಲ್ಲಿ ಏನೂ ಇಲ್ಲ, ದುಡಿಯಲ್ಲ ಏನಿಲ್ಲ, ಎರಡು ಕಾಲು ಮುರ್ಕೊಂಡವನೇ, ಕಾಲು ಮುರ್ಕ ಕುಂಟಾಗ್ಯವನೆ ಅಂತ ಮದುವೆ ಆಗ್ಯಾವಳೆ. ಘನವಾಗಿ ನಮ್ಮ ಅಮ್ಮಯ್ಯ ಕರ್ಕೊಂಬರೋದು ನೋಡು. ಯಾಕೆ ಬಾಂಡಿ ಸೈನ್ ಹಾಕಿ ಕೊಟ್ಲು ಅಂತಲ್ಲನಾ? ಓ ನನಗೆ ಗೊತ್ತು ಯಾಕೆ ನಮ್ಮಮ್ಮಯ್ಯ ಕರ್ಕೊಬತ್ತೈತಿ ಅಂತ. ಬಾಂಡಿಗೆ ಸೈನ್ ಹಾಕಿ ಕೊಟ್ಲಲ್ಲ, ಅದಕ್ಕೆ. ಅಲ್ಲ ನೋಡು ಇವ ಅಮ್ಮಯ್ಯ ತಡಿ ನೋಡ್ತೀನಿ ಎಲ್ಲಿಗೆ ಹೋಗ್ತಾರೆ ಅಂತ. ಏನೋ ಸುಮ್ಮನೆ ಏನೋ ನನ್ನ ಮುಂದೆ ಏನೋ ಬಿಲ್ಡಪ್ ಕೊಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಏನು ಮನೆ ಒಳಗೆ ಕರ್ಕೊಂಡು ಹೋಗ್ತೈತೋ ಇಲ್ವೋ, ನೋಡ್ತೀನಿ ಎಲ್ಲಿಗೆ ಹೋಗ್ತಾರೆ ಅಂತ. ನನಗಂತೂ ಇವತ್ತು ಎಲ್ಲಿಲ್ಲದ ಖುಷಿ ಆಗ್ತೈತೆ ಕಣಮ್ಮ, ಮನಸ್ಸಿಗೆ ತುಂಬ ಖುಷಿ ಆಗ್ತೈತೆ. ಹಂಗೆ ಕಣಮ್ಮ ಆಗೋದು. ಇವಾಗ ನಿನಗೆ ಬುದ್ಧಿ ಇಲ್ದಲೆ ಇಂಥ ಕೆಲಸ ಮಾಡ್ಕೊಂಡು ಕೂಕೊಂಡು ಏನು ಮಾಡೋಕ್ಕಾಗುತ್ತೆ ನೋಡಿ. ನಾನೇ ಬಾರ ಬುದ್ಧಿವಂತರ ಆಗ್ಬೇಕಣಮ್ಮ. ಈಗ ತಪ್ಪು ಮಾಡೋದು ಸಹಜ, ಮನುಷ್ಯರ ಮೇಲೆ ತಪ್ಪು ಮಾಡೋದು ಸಹಜ. ತಿದ್ದಿ ನಡೆಯೋನು ಮನುಜ. ತಪ್ಪು ಮಾಡಿದ್ಯಾ ಇಲ್ಲ ಅಂತಲ್ಲ, ತಿದ್ಕೊಂಡು ನೀನು ಒಳ್ಳೆ ಜೀವನ ರೂಪಿಸ್ಕೊಂಬಂದು ನೋಡ್ಬೇಕು. ಹಿಂಗಳಪ್ಪ ಹುಡುಗಿ ನೋಡು, ಹಂಗೆ ಹೋಗಿ ಮದುವೆ ಆಗಿತ್ಕೊನು ಹೆಂಗೆ ಒಳ್ಳೆಯವಳು ಆದ್ಲಪ್ಪ, ಚೆನ್ನಾಗಿ ಆದ್ಲಪ್ಪ ಅಂತೇಳಿ ಒಂದು ಹೆಸರು ತಗೋಬೇಕು. ಅದಿರೋದು ಅಷ್ಟೇ ಕಣಮ್ಮ ಬೇಕಾಗಿರೋದು. ನೋಡು ಕರ್ಕೊಂಡು ಹೋಗೋದ. ಅಬ್ಬಾ 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 ಅಬ್ಬಾ, ನಾನು ನೋಡ್ತಾ ಇದ್ದೀನಿ. ಅಲ್ಲ ನೋಡು, ನನ್ನ ಎದುರಿಗೆ ನಮ್ಮ ಅಮ್ಮ ಅವಳನ್ನ ಕರ್ಕೊಂಡು ಹೋಗ್ಬೇಕಂದ್ರೆ ಬರಲಿ ತಡಿ ನಮ್ಮ ಅಪ್ಪಯ್ಯ ಹೇಳ್ತೀನಿ. ಒಂಥರ ನಮ್ಮ ಮನೆಗೆ ಬಂದರೆ ಏನೋ ಒಂಥರ ನೆಮ್ಮದಿ, ಈ ಜಾಗಕ್ಕೆ ಬಂದ್ರೇ ಒಂಥರ ನೆಮ್ಮದಿ ಆಗ್ತೈತೆ. ಇಂಥ ನೆಮ್ಮದಿ ಎಲ್ಲೋದ್ರೂ ಸಿಗಲ್ಲ ಕಣಮ್ಮ. ನಮ್ಮೂರು ನಮಗೆ ಮೇಲೋ, ನಮ್ಮ ಮನೆ ನಮಗೆ ಮೇಲೋ ಅಂತಾರಲ್ಲ, ಅದು 100ಕ್ಕೆ 100 ಸತ್ಯ. ನಿಜವಾಗ್ಲೂ ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ ನಮ್ಮ ಮನೇನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಒಂಥರ ನೆಮ್ಮದಿ ಕಣಮ್ಮ ನನಗಿಲ್ಲಿ ಬಂದುಬಿಟ್ರೆ. ನಮ್ಮ ಚಪ್ರದಲ್ಲಿ ಕೂತ್ಕೊಂಡ್ರೆ ಒಂಥರ ನೆಮ್ಮದಿ, ಒಂಥರ ಚೆನ್ನಾಗೈತಪ್ಪ ನನಗಂತೂ. ಇಷ್ಟೊಂದೆಲ್ಲ ಹಾರಾಡ್ತಿದ್ದಾಳು ನಮ್ಮ ಅಮ್ಮಯ್ಯ, ಇವಾಗ ಹೆಂಗೆ ಕರ್ಕೊಂಬಂದಿದ್ದಾಳು. ನನಗೆ ನೋಡಿ ಒಂಥರ ಶಾಕ್ ಆದಂಗೆ ಆಗ್ತೈತೆ. ನನ್ನ ಕರೆದಾರು ಇವಳನ್ನ ಕರೆಯಲ್ಲ, ಇವಳನ್ನ ಕರ್ಕೊಂಬರಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಇವಳನ್ನ ಅದು ಹೆಂಗೆ ಕರ್ಕೊಂಬಂದಿರ್ಬೇಕು ನಮ್ಮ ಅಮ್ಮಯ್ಯ. ಅಬ್ಬಾ 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 ಅಬ್ಬಾ. ಅಲ್ಲ ಇವಳನ್ನ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ನಮ್ಮ ಅಮ್ಮಯ್ಯ ಅವಳನ್ನ ಕರ್ಕೊಂಬಂತ ಈಗ ಸ್ವಾತಿನ. ಅಲ್ಲ ನೋಡು, ನನ್ನ ಕರೀದಿಲ್ಲದ ಇಲ್ಲೇ ಇದ್ರು ಅವಳನ್ನ ಕರ್ಕೊಂಬಂದಿರೋದ. ಯಾಕೊಂದಿಟ್ಟು ಬಾಂಡಿಗೆ ಸೈನ್ ಹಾಕೊಟ್ಲಲ್ಲ, ಅದಕ್ಕೆ ದುಡ್ಡಿಗೆ ಕಾತ್ಕೊಂಡಿತ್ತೇನ, ಅದಕ್ಕೆ ಕರ್ಕೊಂಬಂದೈತಿ. ದುಡ್ಡು ಅಂತ ದುಡ್ಡು ಕೊಟ್ಬಿಟ್ರೆ ಎಂಥರು ಸರಿ ಹೋಗ್ತಾರೆ ನೋಡು. ಅಲ್ಲ ಅವಳನ್ನ ಮಾತಾಡ್ಸಲ್ಲ, ಅವಳನ್ನ ಕರೆಯಲ್ಲ, ಕಳಿಸಲ್ಲ. ಅವಳು ಯಾರೋ ನಮಗೆ ಗೊತ್ತಿಲ್ಲ, ಸತ್ತವಳೆ ಅನ್ಕೊಂತೀವಿ, ನಮಗೆ ಮಗಳೇ ಇಲ್ಲ ಅಂತ ತಿಳ್ಕೊಂತೀವಿ. ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದ ನಮ್ಮ ಅಮ್ಮಯ್ಯ. ಇವಾಗ ನೋಡು ಘನವಾಗೆ ಕರ್ಕೊಂಬಂತೈತೆ ಅವಳನ್ನ. ಅಲ್ಲ ನೋಡಿ ಎಂತ ಇರ್ತಾರೆ ಅಪ್ಪಪ್ಪ, ಪ್ರಪಂಚದಾಗ ಎಂತೆಂಥ ಜನ ಇರ್ತಾರೆ ಅಂತ ನನಗೆ ಈಗ ಅನ್ನಿಸ್ತೈತೆ. ಅಲ್ಲ ನೋಡಿ ಎಂತೆಂಥ ಜನ ಇರ್ತಾರೆ ರಾಮ ದೇವ್ರಿ. ನೋಡಮ್ಮ ನೋಡಪ್ಪ ನೋಡು, ನೋಡಿ ಹೆಂಗೆ ಎಂತೆಂಥ ಜನ ಇರ್ತಾರೆ ಅಂತ. ನಾನು ಸುಮ್ಮನೆ ಬಿಡಲ್ ತಡಿ, ಸರಿಯಾಗಿ ಅಂಬ್ತೀನಿ ಬೋರ್ಲಿ ಇಸಿಕೆ. ನಮ್ಮಯ್ಯ ಆ ಸ್ವಾತಿನ ಕರ್ಕೊಂಬಂತೆ. ಇಲ್ಲ ಬಿಡು, ನೀನೆಲ್ಲ ಅದೇ ಒಂಥರ ನೆನಪಿನಾಗ ಇದೆಯಲ್ಲ, ಎಲ್ಲ ಕನ್ಸಿರ್ಬೇಕು.
ಅನ್ಸಲ್ಲ ಕಣಪ್ಪ, ನೋಡೋಗಲ್ಲಿ ಈಗಿನ ಕರ್ಕೊಂಡು ಹೋಯ್ತು. ನಿನ್ಗೇನು ಬಾಡಿಗ್ಬೇಕಮ್ಮ, ನಿನ್ಗೇನು ಇಷ್ಟ? ಸಬ್ಬಕ್ಕಿ ಪಾಯಸ ಮಾಡೋಣ, ಕೋಳಿ ಸಾರು ಮಾಡೋಣ ಅಂತೇಳಿ ಕೇಳ್ಕೊಂಡು ಈಗ ಕರ್ಕೊಂಡೋತ್ ನಮ್ಮಮ್ಮಯ್ಯ. ಹಾ ಹಾ ಹಾ, ನಾನೇನೇನು ಕಾಣಿಸ್ಕೊಂತಿಲ್ಲ, ನಾನು ಯಾಕೆ ಅದೇ ಇದ್ರಾಗಿರೋನು. ಈಗ ಕರ್ಕೊಂಬಂತು. ಅಲ್ಲ ಮಾತಾಡ್ಸಲ್ಲ ಕರಿಯಲ್ಲ ಅಂತಿದ್ದರು, ಅದು ಹೆಂಗೆ ಕರೀತಾರೆ? ಅದು ಹೆಂಗೆ ಕರ್ಕೊಂಬಂತು? ಬಾಂಡಿಗೆ ಸೈನ್ ಹಾಕಿ ಕೊಟ್ಲಲ್ಲ, 1,00,000 ದುಡ್ಡು ಕೊಟ್ಲು ಅಂತ. ಅವಳ ಅದಕ್ಕೇನೆ ದುಡ್ಡು ಕೊಟ್ರೆ ಚೆನ್ನಾಗಿ ಹಾಕ್ತಾರೆ ಅಂತ ಅವಳು ಕೊಟ್ಟವಳಿ. ನೀನು ಕೊಡ್ಲಿ ಅಂತ ಇವಾಗ ಕರ್ಕೊಂಬಂದಿರೋದು ನಿಮ್ಮಮ್ಮ. ಯಾಕೆ ಅಂದರೆ ಅವಳು ಕೊಟ್ಟವಳೆ, ಇವಾಗ ಇವಳು ಕೊಡ್ತಾಳೆ. ಇವಳನ್ನ ಕರ್ಕೊಂಬಂದ್ರೆ ಇವಳು ಒಂದು ಬಾಂಡಿಗೆ ಸೈನ್ ಹಾಕಿ ಕೊಡ್ತಾಳೆ, ತಗೋಬೋದು ಅಂತ. ಅದೇ 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 ಪ್ಲಾನ್ ಅಂತ ಅನ್ಕೊಂಡಿದ್ದೀನಿ ನಾನು. ಇವಾಗ ಇವಳು ಸೈನ್ ಹಾಕೊಟ್ಲು ಅಂತ ಇವಳು ಮನೆ ಕರ್ಕೊಂಬಂದವ್ರೆ. ಹಂಗೇನೆ ಇವಳು ಕೊಡ್ತಾಳೆ, ಇವಳ್ದು ದುಡ್ಡು ಆಗುತ್ತೆ ಅಂತ. ನಾನು ಯಾರೇ ನನ್ನೇ ಕರೀತಿದ್ದೆ, ಇವಳಿಗಂತೂ ಗತಿ ಇಲ್ಲ, ಬಂದವಳು ತವ್ರ ಮನೆಗೆ. ನನಗೇನೇನು ತವ್ರ ಮನೆಗೆ ಬರಲೇಬೇಕು ಅಮ್ಮಂಗೇನಿಲ್ಲ, ನಾನು ಒಳ್ಳೆ ಮನೆ ಸಿಕ್ಕಿದ್ದೀನಿ. ಇವಳು ಯಾಕಂದ್ರೆ ಗಂಡ ಅಂತವನು ಒಳ್ಳೆ ಮನೆ ಸಿಕ್ಕಿಲ್ಲ, ತಿಂಬಕ್ ಬಂಡಾಟ ಮುಂಬಕ್ ಬಂಡಾಟ, ಗಂಡು ನೋಡಿ ದುಡಿಯಲ್ಲ, 2 ಕಾಲು ಮುರ್ಕೊಂಡು ಕೊಂಟಾಗ್ಯವನೆ ಅಂತ ಗಂಡನ ಮದುವೆ ಆಗವಳೆ. ತಿಂಬಕ್ಕೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೂವು ಇಲ್ಲ ಅಂತ ಬಂದವಳು ಅಷ್ಟೇನೆ. ಅದು ಬಿಟ್ರೆ ನನಗೇನೇನು ಕಮ್ಮಿ ಆಗೈತೆ? ನನಗೆ ಇವತ್ತು ಜುಟ್ಟಿಗೆ ಮಲ್ಗೆ ಹೂವನೂ ಐತೆ, ಹೊಟ್ಟೆಗೆ ಹಿಟ್ಟನೂ ಐತೆ, ಎಲ್ಲ ಐತಿ. ಮೈಗೆ ಬಟ್ಟೆನೂ ಐತಿ. ನನಗೇನೇನು ಯಾವುದಕ್ಕೇನು ಕಮ್ಮಿ ಆಗಿಲ್ಲ. ನಾನು ಯಾಕೆ ಹೋಗೋಣ? ನಾನು ಹೋಗಲ್ಲ ಬಿಡು, ನಮ್ಮ ತವ್ರ ಮನೆ ಸುತ್ತಾರ್ಕೊಂಡು. ಅಲ್ಲ ಅವಳು ಬಂದಿರ್ಬೋದು, ನಾನು ಹೋಗಲ್ಲ. ನಮ್ಮಮ್ಮ ಅದಕ್ಕೆ ಕರ್ಕೊಂಬಂದಿರೋದು ಅವಳ. ಇವಳು ಬಾಂಡಿಗೆ ಸೈನ್ ಹಾಕಿ ಕೊಡ್ಲಿ ಅಂತ. ಕರ್ಕೊಂಬರ್ಲೇಳು. ಕರ್ಕೊಂಬರ್ಲಿ ನೋಡ್ತೀನಿ. ಅಂತೀನಿ, ನಮ್ಮಮ್ಮ ಇನ್ನು ಬಿಡಲ್ಲ, ಅಂದೆ ಅಂತೀನಿ. ಈ ಪಾಟಿ ಹೆಂಗೆ ಮಾತಾಡ್ತಿದ್ದೆ ಇವಾಗ ಹಿಂಗಾದೆ ಅಂತ. ಅದಕ್ಕೆ ಮತ್ತೆ ಹೇಳಕ್ ಹೋದಾರೆ ಯಾರನ್ನ ಎಷ್ಟೋರು ಆಗ್ತಾರೆ ಎಂಬುದು. ಅವಳು ನೋಡು ಮಳ್ಳಿ ಎಂತಾಳು. ಮಾಡಿದ ತಕ್ಷಣ ಸರಿಯಾಗಿ ಅನ್ಬೇಕಾಗಿಲ್ವ? ತುಂಬ ನಂಬ್ತಿದ್ದೆ. ಅಲ್ಲೇ ನಮ್ಮ ತಗಾಸಿ ಬಂದರು, ನಾನು ಮಾತಾಡ್ತಿದ್ದೆ. ಆದರೆ ಅವರು ಎಲ್ಲಿಗೆ ಹೋಗ್ತಾರೆ ಅಂತ ನೋಡೋಣ ಅಂತ ಬಂದು ಸೀದಾ ಒಳಕ್ಕೆ ಹೋದ್ರು. ಅದಕ್ಕೆ ಬರಲಿ ವರಕ್ಕೆ ಅಂತ ಕಾತ್ಕೊಂಡಿದ್ದೀನಿ. ಬರಲಿ ವರಕ್ಕೆ, ಬಂದಮೇಲೆ ಅಂಬ್ತೀನಿ. ಇಷ್ಟೊಂದೆಲ್ಲ ಇದು ಮಾಡ್ತಿದ್ದೆ, ಇಷ್ಟೊಂದೆಲ್ಲ ಮಾತಾಡ್ತಿದ್ದೆ, ನೀನು ಈಗ ಹಂಗೆ ಇದು ಮಾಡ್ತೀಯ ನೀನು, ನಮಗೆ ನಾವೇನು ಮಾಡಿದ್ದೀನಿ, ನಾನೇನು ಮಾಡಿದ್ದೀನಿ ಅಂತ ನಾನು ಕೇಳ್ತೀನಿ. ನಾನೇನು ಹೋಗಿ, ನಾನೇನು ನೀನು ಬರೋಲ್ಲ, ನಾನೇನು ಸುತ್ತಾರ್ಕೊಂಡು ನೀನು ಕರೀಲಿಲ್ಲ, ಕರೆದ್ರು ಬರೋಲ್ಲ, ಕರೆದಿದ್ರು ಬರೋಲ್ಲ. ಆದರೆ ಇಷ್ಟೊಂದು ಇದು ಮಾಡ್ತಿದ್ದಲ್ಲ ನೀನು ಅಂತೇಳಿ ಅಂಬ್ತೀನಿ. ನಮ್ಮ ಅಮ್ಮನ ಬಿಡಲ್ಲ ಅಂದೆ ಅಂಬ್ತೀನಿ. ನಾನೇನು ಹಾಕೊಡಲ್ಲ ಸೈನ್ ಅಂತ ನಾನು ಹಿಂಗೆ ಅಂಬ್ತೀನಿ. ನೀನೇನು ಅನ್ಕೊಂಡಿದ್ದೆ? ಇವಳು ಹಾಕೊಡ್ತಾಳೆ, ಇವಳು ಕರ್ಕೊಂಬಂದಿರೋದಕ್ಕೆ ಇವಳು ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ನಾನು ಯಾವುದೇ ಕಾರಣಕ್ಕೂ ಭೂಮಿ ಆಕಾಶ ಒಂದೇ ಆದರೂ ಹಾಕ ಅಂತವಳಲ್ಲ, ನಾನು ಅಂತವಳು ಅಂತ ಹೇಳ್ತೀನಿ. ನಾನು ಒಂದು ಸತಿ ಮನ್ಸು ಮಾಡಿದ್ರೆ ಮುಗೀತು. ಅದು ಏನು ಮಾಡ್ಬೇಕು ಅದನ್ನ ಮಾಡಿ ಮುಗಿಸೋತಕ್ಕ ನಾನು ಸುಮ್ಮನಾಗಲ್ಲ. ನಾನು ಅಂತವಳು. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಅವ್ರಿಗೆ, ನನ್ನ ಬಗ್ಗೆ ಗೊತ್ತಿಲ್ದಲೇ ಮಾತಾಡ್ತಾ ಇದ್ದಾರೆ ನಮ್ಮ ಅಮ್ಮಯ್ಯರು. ಅದು ಏನೋ ನೋಡಿ ಸರಿಯಾಗಿ ಮಾಡ್ತೀನಿ, ನಾನು ಬಿಡಲ್ಲ. ಅಲ್ಲ ನಿಮ್ಮ ಅಮ್ಮ ಅದು ಹೆಂಗೆ ಕರ್ಕೊಂಬಂತು ಅಂಬೋದೇ ಆಶ್ಚರ್ಯಮ್ಮ. ಅಲ್ಲ ನಿಮ್ಮ ಅಕ್ಕ ದೊಡ್ಡ ಮಗಳು ಮದುವೆ ಆದಾಗ ಅವಳು ಬೇರೆ ಮದುವೆಗಿನ ಮುಂಚೆ ಏನೆಲ್ಲ ಆಟ ಆಡಿದ್ಲು ನಿಮ್ಮ ಅಕ್ಕಯ್ಯ, ಅಂಥವಳನ್ನ ಮನೆ ಕರ್ಕೊಬತ್ತೈತೆ ಅಂತಂದರೆ ಅಯ್ಯೋ ಅದೇ ದುಡ್ಡಿನ ಸಲುವಾಗಿನೇ ಬಾ, ಅದಕ್ಕೆ ಏನು ಟೆನ್ಷನ್ ತಗೊಂತೀಯ. ನೋಡಿ ಕರ್ಕೊಂಬಂದು ಹೆಂಗೆ ಚೆನ್ನಾಗಿ ಆಗ್ತಾರಲ್ಲ, ಅವಳು ನೋಡಿ ಹೆಂಗೆ ಬತ್ತಾಳೆ, ಯಾವ ಮಕ್ಕ ಇಕ್ಕೊಂಬತ್ತಾಳೆ ಅವಳು. ಇವಾಗ ನಾನು ಚೆನ್ನಾಗಿದ್ದೀನಲ್ಲ, ನಾನು ಚೆನ್ನಾಗಿರೋದು ನೋಡಿ ಹೊಟ್ಟೆ ಉರಿ, ನಾನು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ ಅಷ್ಟೇ ಅವ್ರಿಗೆ. ಚೆನ್ನಾಗಿದ್ದಾಳಲ್ಲಪ್ಪ ಇವಳು ಅಂತೇಳಿ ಹೊಟ್ಟೆ ಉರಿ ಅಷ್ಟೇ. ಹೊಟ್ಟೆ ಉರಿಗಾಗಿನೇ ಬಂದವ್ರೆ, ನನಗೆ ತೋರಿಸ್ಕೊಂಬಕ್ಕೆ ಬಂದವ್ರೆ. ತೋರಿಸ್ಕೊಂಬಕ್ಕೆ ನನಗೆ ಹೊಟ್ಟೆ ಉರಿದೋಗುತ್ತೆ. ಹಿಂಗೆ ಮಾಡಿಬಿಟ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ ವಿಶ್ವ, ನನಗೆ ಭಾಳ ಸಿಟ್ಟು ಬರುತ್ತವ. ಅಮ್ಮ ಹೆಂಗೆ ಬೈಕೊಂಬದು ಗೊತ್ತೇ? ಇವಳು ಅಂಥವಳು ಇಂಥವಳು, ನನ್ನ ಕಣ್ಣಿದ್ರಿಗೆ ಹಾಳಾಗಿ ಹೋಗ್ತಾವಳು. ಇವಳು ಸತ್ರು ಇವಳು ಮಕ್ಕ ನೋಡಲ್ಲ, ಇವಳು ಏನಾನ ಆಗಿ ಏನಾನ ಆದರೂ ನಾನೇನು ನೋಡಕ್ಕೆ ಹೋಗಲ್ಲ ಅಂತಾಳು ಇಂತಾಳು. ನಮ್ಮ ಮರ್ಯಾದೆ ತಗೋದ್ಲು, ಮದುವೆಗಿನ್ನ ಮುಂಚೆ ಬಸ್ರಿ ಆದ್ಲು ಅಂತ ಹೇಳಿ ನಂಗೆ ಅಯ್ಯಪ್ಪ ಅಂತೆಂತ ಮತ್ತೆ ಬೈಕೊಂಬದೀವಿ ಅಮ್ಮಯ್ಯ. ಈಗ ನೋಡು ನೋಡಿ ಹೆಂಗೆ ಸೆನಕ್ಕಾದ್ರು ಅಂತ ಯಾರನ್ನ ಕೇಳ್ದಾರು ಮಧ್ಯದಾಗ್ಲಿಷ್ಟವ್ರು ಆಗ್ಬೇಕಷ್ಟೇ ನೋಡು. ಬಿಡು ಅವ್ರವ್ರ ಇಷ್ಟ. ಯಾಕೆ ಸುಮ್ಮನೆ ನೀನು ಯಾಕೆ ಒಟ್ಟು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತೀಯ? ಯಾತು ಹೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಇದ್ಬಿಡು. ತಲೆ ಕೆಡಿಸ್ಕೊಂಬದಲ್ಲ ವಿಶ್ವ, ಅಲ್ಲ ನೋಡಿ ಹೆಂಗೆ ಮಾತಾಡ್ತಿದ್ದಾರೆ, ಹೆಂಗಾದ್ರು ಅಂತ. ಅಲ್ಲ ನೋಡಿ ಹೆಂಗೆ ಕರ್ಕೊಬತ್ತೈತೆ ನಮ್ಮ ಅಮ್ಮಯ್ಯ. ಇನ್ನೆಷ್ಟು ಇದಿರಬೇಡ. ನನ್ನ ಮಾತ್ರನ ಎಷ್ಟು ಇದನ್ನು ಮಾಡ್ತೈತಿ, ಎಷ್ಟು ದ್ವೇಷ ಮಾಡುತ್ತೆ, ಇಷ್ಟೊಂದೆಲ್ಲ ನೋಡಿ. ಅವರು ಹೆಂಗೆ ಸೆನಕ್ಕಾದ್ರು, ನಮ್ಮಂಥವ್ರು ಹೆಂಗಿದಾದ್ವಿ. ನಾನಂಥ ಕೆಲಸ ಅವಳಂತ ಬದುಕು ಏನೇನೂ ಮಾಡಿಲ್ಲ. ಅವಳಂಗೆ ನಾನೇನು ಅವ್ರು ಮರ್ಯಾದೆ ಕಳೆದಿದ್ದೀನಿ? ನಾನು ಅಂಥದ್ದೇನೂ ಮಾಡಿಲ್ಲ. ಅಂಥದ್ದು ಅವ್ರ ಉಲ್ಟಾ ಸೆನಕ್ಕಾದ್ರಲ್ಲ, ನನಗೆಷ್ಟು ಹೊಟ್ಟೆ ಉರಿದೋಗ್ಬೇಡ. ಬಾಯಿ ಬಂದಂಗೆ ಮಾತಾಡೋಣ ಅಂಬ ಸಿಟ್ಟು ಬರ್ತಾಯಿದೆ. ಮಾತಾಡ್ತೀನಿ ಬಿಡಲ್ಲ, ಒಳಗೆ ಹೋಗೋದು ಏನು ಅವ್ರ ಮುಗಿಸ್ಕೊಂಬರ್ಲಿ, ಮಾತಾಡ್ತೀನಿ ಬಿಡಲ್ಲ. ಏನೋ ತಿಳ್ಕೊಬಿಟ್ಟವ್ರೆ ಅವ್ರು. ನನ್ನ ಹತ್ರ ಅವೆಲ್ಲ ನಡೆಯಲ್ಲ ವಿಶ್ವ, ನನ್ನ ಹತ್ರ ನಡೆಯಲ್ಲ. ಸರಿಯಾಗಿದ್ದರೆ ಒಂದು ಆಯಿತು, ಸರಿಯಾಗಿಲ್ಲ ಅಂತಂದ್ರೆ ನಾನು ಮಾತ್ರ ಯಾರು ಏನು ಹೇಳಿದ್ರು ಸಹ್ಯ. ನನಗೆ ಗೊತ್ತೈತಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ನೋಡಿದ್ರಲ್ಲ ವೀಕ್ಷಕರೇ, ನಾನು ನಮ್ಮಪ್ಪ ನಮ್ಮಮ್ಮನ ಮರ್ಯಾದೆ ನಾನು ಉಳಿಸಿರೋಳು. ನಾನು ಉಳಿಸಿರೋದು. ಇವತ್ತು ಮರ್ಯಾದೆ ಕಳೆದವಳನ್ನ ಮನೆಗೆ ಕರ್ಕೊಂಬರುತ್ತಲ್ಲ ನಮ್ಮಮ್ಮ, ನನ್ನ ಕಣ್ಣೆದ್ರಿಗೆ ನನಗೆಷ್ಟು ಹೊಟ್ಟೆ ಉರಿಬೇಡ. ನೀವೇ ಹೇಳ್ರಿ ನನಗೆಷ್ಟು ಹೊಟ್ಟೆ ಉರಿಬೇಡ. ನನ್ನ ಕಣ್ಣೆದ್ರಿಗೆ ಅವಳನ್ನ ಕರ್ಕೊಂಬಂದ್ರೆ ಅವಳು ಮರ್ಯಾದೆ ಕಳೆದವಳು. ಇವತ್ತು ನಮ್ಮಪ್ಪ ನಮ್ಮಮ್ಮನ ಮರ್ಯಾದೆ ಹರಾಜು ಹಾಕಿದಾಳೆ. ಅಂಥವಳನ್ನ ಕರ್ಕೊಬರ್ಬೇಕಂತಂದ್ರೆ ನನಗೆ ಹೊಟ್ಟೆ ಉರಿದೋಗ್ತೈತಿ.
ನೋಡ್ತಾ ಇರಿ, ನಿನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.